ಚಿಕ್ಕಬಳ್ಳಾಪುರ ಘಟಕದ ವಾಹನ ಕೊರ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರುವಾಗ ಆಪೋಸಿಟ್ ಡೈರೆಕ್ಷನ್ ಇಂದ ಒಂದು ಟಿಪ್ಪರ್ ಲಾರಿ ಬಂದಾಗ ನಮ್ಮ ಬಸ್ಗೆ ಹಿಂದ್ಗಡೆ ತಾಕಿದ್ರಿಂದ ಚಾಲಕರ ನಿಯಂತ್ರಣ ತಪ್ಪಿ ಗಾಡಿ ಸೈಡಲ್ಲಿ ಅಪ್ಸೆಟ್ ಆಗಿದೆ. ಸೊ ಇದರಲ್ಲಿ 26 ಜನ ಪ್ರಯಾಣಿಕರಿದ್ರು. ಅದರಲ್ಲಿ ಒಂದು 8 ಜನರಿಗೆ ಗಾಯ ಆಗಿದೆ. ಅಲ್ಲಿ ಇಬ್ಬರಿಗೆ ಜಾಸ್ತಿ ಆಗಿದೆ. ಇನ್ನು 6 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಅಲ್ಲಿ ನಮ್ಮವರು ಟ್ರೀಟ್ಮೆಂಟ್ಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಸೊ ಈಗ ಪೊಲೀಸ್ ಇದರಿಂದ ಪ್ರಕರಣ ದಾಖಲಾಗಿದೆ. ಇನ್ನು ವೆಹಿಕಲ್ ವಾಹನ ತೆರವು ಮಾಡೋ ಕೆಲಸ ಮಾಡ್ತೀವಿ. ಸರ್, ಎಷ್ಟು ಜನಕ್ಕೆ ಇಂಜುರಿ? 8 ಜನ. ಹಿಂದ್ಗಡೆ ಗ್ಲಾಸ್ ಎಲ್ಲ ಹೊಡೆದಿದೆ. ಅವ್ರು ಯಾವ ತರ ಬಚಾವ್ ಆದ್ರು? ಇಲ್ಲ, ಅದಕ್ಕೆ ಇದು ಇದೆ, ಎಮರ್ಜೆನ್ಸಿ ಡೋರ್ನು ಇದೆ ನಮಗೆ. ಸೊ ಅದರಿಂದ ಮತ್ತೆ ಹಿಂದ್ಗಡೆ ಅದು ಗ್ಲಾಸ್ ಓಪನ್ ಮಾಡಿ ಅವರು ಹೊರಗಡೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಘಟಕದ ವಾಹನ ಕೊರ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರುವಾಗ ಆಪೋಸಿಟ್ ಡೈರೆಕ್ಷನ್ ಇಂದ ಒಂದು ಟಿಪ್ಪರ್ ಲಾರಿ ಬಂದಾಗ ನಮ್ಮ ಬಸ್ಗೆ ಹಿಂದ್ಗಡೆ ತಾಕಿದ್ರಿಂದ ಚಾಲಕರ ನಿಯಂತ್ರಣ ತಪ್ಪಿ ಗಾಡಿ ಸೈಡಲ್ಲಿ ಅಪ್ಸೆಟ್ ಆಗಿದೆ. ಸೊ ಇದರಲ್ಲಿ 26 ಜನ ಪ್ರಯಾಣಿಕರಿದ್ರು. ಅದರಲ್ಲಿ ಒಂದು 8 ಜನರಿಗೆ ಗಾಯ ಆಗಿದೆ. ಅಲ್ಲಿ ಇಬ್ಬರಿಗೆ ಜಾಸ್ತಿ ಆಗಿದೆ. ಇನ್ನು 6 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಅಲ್ಲಿ ನಮ್ಮವರು ಟ್ರೀಟ್ಮೆಂಟ್ಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಸೊ ಈಗ ಪೊಲೀಸ್ ಇದರಿಂದ ಪ್ರಕರಣ ದಾಖಲಾಗಿದೆ. ಇನ್ನು ವೆಹಿಕಲ್ ವಾಹನ ತೆರವು ಮಾಡೋ ಕೆಲಸ ಮಾಡ್ತೀವಿ. ಸರ್, ಎಷ್ಟು ಜನಕ್ಕೆ ಇಂಜುರಿ ಆಗಿದೆ? 8 ಜನ. ಹಿಂದ್ಗಡೆ ಗ್ಲಾಸ್ ಎಲ್ಲ ಹೊಡೆದಿದೆ. ಅವ್ರು ಯಾವ ತರ ಬಚಾವ್ ಆದ್ರು? ಇಲ್ಲ, ಅದಕ್ಕೆ ಇದು ಇದೆ, ಎಮರ್ಜೆನ್ಸಿ ಡೋರ್ನು ಇದೆ ನಮಗೆ. ಸೊ ಅದರಿಂದ ಮತ್ತೆ ಹಿಂದ್ಗಡೆ ಅದು ಗ್ಲಾಸ್ ಓಪನ್ ಮಾಡಿ ಅವರು ಹೊರಗಡೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಘಟಕದ ವಾಹನ ಕೊರ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ. KSRTC ಬಸ್ ಆಕ್ಸಿಡೆಂಟ್ ಆಗಿದೆ. ಬೇಸಿಕಲಿ ಇದು ಕಣಿವೆ ನಾರಾಯಣಪುರ VTU ಕ್ಯಾಂಪಸ್ ಪಕ್ಕದಲ್ಲಿ ಇದು ಬಸ್ ಒಂದು ಪಲ್ಟಿ ಆಗಿದೆ ಅರೌಂಡ್ 11:30. ಈ ಬಸ್ ಕೊಲ್ಲಪಳ್ಳಿಯಿಂದ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇತ್ತು. ಆ ಟೈಮ್ಗೆ ಇಲ್ಲಿ ಕ್ರಾಸಿಂಗ್ ಮಾಡಿದಾಗ ಟೈಮಲ್ಲಿ ಒಂದು ಟಿಪ್ಪರ್ಗೆ ಕ್ರಾಸ್ ಮಾಡ್ತಾ ಇದ್ರು. ಆ ಟೈಮ್ಗೆ ಗಾಡಿ ಪಲ್ಟಿ ಆಗಿದೆ. ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ರು. ಡ್ರೈವರ್, ಕಂಡಕ್ಟರ್ ಕೂಡ ಇದ್ರು. ಬಟ್ ಎಲ್ಲರಿಗೆ ಸಣ್ಣ ಪುಟ್ಟ ಇಂಜರೀಸ್ ಆಗಿದೆ. ಯಾರಿಗೆ ಮೇಜರ್ ಇಂಜರೀಸ್ ಆಗಿಲ್ಲ. ಎಲ್ಲರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ ನಾವು. ಮತ್ತೆ KSRTC ದವರು, RTOದವರು ಎಲ್ಲರೂ ಬಂದಿದ್ದಾರೆ. ನಾವು ಕೂಡ ಪತ್ತೆ ಮಾಡ್ತೀವಿ ಯಾಕೆ ಈ ತರ ಆಗಿದೆ. ಮತ್ತೆ ರೋಡ್ ಸೇಫ್ಟಿ ಬಗ್ಗೆ ಏನು ಚೇಂಜ್ ಮಾಡಕ್ಕೆ ಅವಶ್ಯಕತೆ ಇದೆ, ಅದು ಕೂಡ ನಾವು ಪ್ರಯತ್ನ ಮಾಡ್ತೀವಿ.